ಜಾತ್ರೆ ನಡೆದಿದೆ. ತಂದೆ ಹೆಗಲ ಮೇಲೆ ಕುತ್ಕೊಂಡು ಮಗ ಜಾತ್ರೆ ಮಾಡ್ತಾ ಇದ್ದಾನೆ. ಇಡೀ ದೊಡ್ಡ ಜಾತ್ರೆ ಅದು. ಆ ಜಾತ್ರೆಯಲ್ಲಿ ಏನೇನೆಲ್ಲ ಆನಂದಿಸ್ತಾಗ್ತಾನೋ ಆ ಮಗು ಆನಂದಿಸ್ತಾ ಇದೆ. ಆ ಮಗು ಜಾತ್ರೆನ ಸಂಭ್ರಮಿಸ್ತಾ ಇದೆ. ತಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೇ ಗದ್ದಲಿದ್ರು ಭಯ ಇಲ್ಲ, ಆ ಮಗುವಿಗೆ ಭಯ ಇಲ್ಲ. ಲಕ್ಷಾಂತರ ಜನ ಸೇರಿದ ಜಾತ್ರೆ ಅದು. ಮಗುವಿನ ಕೈ ಹಿಡ್ಕೊಂಡು ಹೊಂಟ ಅಲ್ಲಿ ತೊಟ್ಲಾಡಿಸಿದ, ಅಲ್ಲಿ ಏನೋ ಮಾಡಿದ, ಮಿಠಾಯಿ ತಿನ್ನಿಸಿದ, ಮತ್ತಿನ್ನೇನೋ ಆಯಿತು. ಬಹಳ ಆನಂದ ಅಂದ ಆ ಹುಡುಗ. ಏನು ಜಾತ್ರೆ ಇದು, ಇಂಥ ಜಾತ್ರೆ ಜೀವನದಲ್ಲಿ ನಾನು ಕಂಡಿಲ್ಲ, ನಾನೇ ಸೌಭಾಗ್ಯವಂತ, ನಾನೇ ಭಾಗ್ಯವಂತ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತ್ರೆ, ಇಷ್ಟು ನನಗೆ ಮನಸ್ಸಿಗೆ ಆನಂದ ಆಯಿತು ಅಂದ್ಕೊಂಡು ಭಾಳ ಖುಷಿಯಿಂದ ಜಾತ್ರೆ ನಡೆಸೋ ಸಂದರ್ಭದಲ್ಲಿ ಆ ತಂದೆ ಮತ್ತು ಮಗನಿಗೆ ಲಿಂಕ್ ತಪ್ಪಿಡ್ದೈತಿ, ಕೈ ತಪ್ಪಿ ಹೋಗ್ಬಿಡ್ದೈತಿ. ಮಗು ಜಾತ್ರೆ ಮರೆತು ಬಿಟ್ಟ. ತಂದೆನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿ ತಂದೆ ಹುಡುಕಾಕತ್ತಾವ, ಕಣ್ಣೀರು ಹಾಕ್ತಾ ಇದಾನ, ಆತಂಕದೊಳಗದಾನ, ನೋಡಾಕತ್ತಾನ, ಭಯ ಪಟ್ಟಾನ, ಸಿಟ್ಟಿಗೆ ಹೇಳಾಕತ್ತಾನ. ಯಾರು ಎದುರಿಗೆ ಬಂದ್ರೆ ಸಿಟ್ಟಿಗೆ ಹೇಳ್ತಾನೆ. ಎಲ್ಲಿ ಹೊಂಟಿವ, ಸುಮ್ ಕುಂದ್ರಂತಾನ. ಕ್ರೋಧ, ಕಲ್ಲು ಹೊಡ್ಯಾಕತ್ತೀನಿ ಗೊತ್ತಾಕತ್ತಿಲ್ಲ ಅಂದ ಅಲ್ಲಿ ಅವ. ಇನ್ನೊಬ್ಬ ಮತ್ತಾಳ ಯಾಕೆ ಹೊಳಾಕತ್ತೀವಿ, ಏನು ಮಾಡ್ರಿ, ಅಪ್ಪನ ಕಳ್ಕೊಂಡಿನ ಅಂತ ಅಳಕತ್ತ. ಹೊಟ್ಟಿ ಪಾಡ್ರಿ, ಏನು ಮಾಡ್ರಿ ಅಂತ. ಹಿಂಗ ನಡೀತು. ಅಲ್ಲಿ ತೊಟ್ಲ ಆಡಿದ್ದ, ಭಾಳ ಖುಷಿಯಿಂದ ತೊಟ್ಲ ಆಡಿದ್ದ. ತೊಟ್ಲ ಆಡಿಸ್ದವ ಕೇಳಿದ, ಯಾಕೊತ್ತಮ್ಮ ಮತ್ತೆ ಬಂದು ಮತ್ತೆ ಆಡ್ತೀನಿ ಅಂತ ಕೇಳಿದ. ಬ್ಯಾಡ್ರಿ ತೊಟ್ಲ ಅಂದ. ಆಡು ಆಗಲೇ ಖುಷಿ ಪಟ್ಟಿದ್ದಿ. ಬ್ಯಾಡ್ರಿ ನಾವು ಅಲ್ರಿ ತೊಟ್ಲವಲ್ರಿ. ಮಿಠಾಯಿ ಅಂಗಡಿಗೆ ಹೋದ, ಮಿಠಾಯಿ ತಿನ್ನೋ, ಅಲ್ರಿ ನಾ ಮಿಠಾಯಿ ತಿನ್ನಾಕ ಮನಸ್ಸಿಲ್ರಿ. ಆಗಲೇ ಮಿಠಾಯಿ ಭಾಳ ಚಲೋ ಅಂದಿದ್ದೆಲ್ಲೋ, ಚಲೋ ಅಂದಿದ್ನಿರಿ, ಈಗ ನನಗೆ ತಿನ್ನಾಕ ಮನಸ್ಸಿಲ್ರಿ, ನಾನು ಸೇರೋಲ್ರಿ ಅದು. ಯಾಕೆ? ಸೂತ್ರ ತಪ್ಪಿದ ಬೊಂಬೆಯಂತೆ ನಮ್ಮ ಬದುಕು. ಎಲ್ಲ ಇದೆ ನಮ್ಮ ಮಧ್ಯದಲ್ಲಿ. ಈ ಜಗತ್ತಿನಲ್ಲಿ ನಮ್ಮ ಮಧ್ಯದೊಳಗೆ ಎಲ್ಲ ಇದೆ. ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಅನುಭವಿಸ್ತೇವೆ, ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಅನುಭವಿಸಿ ಆನಂದ ಪಡ್ತೇವೆ, ಮತ್ತೆ ಆತಂಕದೊಳಗೆ ಬರ್ತೇವೆ. ದೊಡ್ಡ ಜಾತ್ರೆ ಇದು. ಭಯ, ಆತಂಕ ಎಲ್ಲ ಇದೆ. ಆನಂದನೇ ಇಲ್ಲ, ಬದುಕಿಗೆ ಆನಂದನೇ ಇಲ್ಲ, ಬದುಕಿಗೆ ಆನಂದನೇ ಇಲ್ಲ. ಆ ಪರಮಸ್ಥಳದ ಸೂತ್ರವನ್ನು ಹಿಡ್ಕೊಂಡು ಹೋದಾಗ ಈ ಜಗತ್ತು ಭಾಳ ಸುಂದರವಾಗಿ ಕಾಣ್ತಾ ವ್ಯಕ್ತಿಗೆ. ಎಲ್ಲವೂ ಜಗತ್ತಿನಲ್ಲೇ ಇದ್ದ, ಜಾತ್ರೆ ಮಾಡ್ಯಾನ, ಉಂಡಾನ, ತಿಂದಾನ, ತೊಟ್ಲಾಡ್ಯಾನ, ಆದ್ರೆ ಭಯ ಇದ್ದಿದ್ದಿಲ್ಲ ಅವಂಗೆ. ಎಲ್ಲವೂ ರುಚಿ ಕಂಡಿತ್ತು. ಯಾಕಂದ್ರೆ ತಂದೆ ನನ್ನ ಆಶ್ರಯಕ್ಕಿದ್ದಾನೆ, ತಂದೆ ಜೊತೆಗೆ ನನ್ನ ಸಂಬಂಧ ಇದೆ ಇನ್ನೂ ಅಂತ. ಅಲ್ಲೇ ಅಪ್ಪ ಅದಾನ, ಅಪ್ಪ ಕಾಣಕತ್ತಾನ, ಮ್ಯಾಲ ತೊಟ್ಲ ಹತ್ತಾನ. ಅಲ್ಲಿ ಮ್ಯಾಲ ಹೋಗಿ ಭಯ ಆಗತೈತಿ. ಅಪ್ಪನ ಒಂದು ಕಡೆ ನೋಡ್ತಾನ, ಅಪ್ಪದನ ತೆಳಗಂತ ಭಯ ಹೊಂಟೈತೆ ಅವನಿಗೆ. ಅರಿವು ಐತನಿಗೆ, ಆ ತಂದೆ ನನ್ನ ಜೊತೆ ಇದ್ದಾನೆ ಅಂತಕ್ಕಂಥ ಅರಿವು ಎಲ್ಲಿವರೆಗೆ ಇರುತ್ತಲ್ಲ ಅಲ್ಲಿವರೆಗೆ ಈ ಜಗತ್ತಿನಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳು ನಮಗೆ ಕಷ್ಟಗಳಂತ ಕಾಣೋದಿಲ್ಲ. ಆದ್ರೇನಾಯ್ತು ಈಗ? ಆ ಸೂತ್ರ ತಪ್ಪಿ ಬದುಕಷ್ಟೇ, ಈ ಜಗತ್ತಿನಲ್ಲಿ ಬದುಕಷ್ಟೇ ಮಾಡ್ತಾ ಇದ್ದೇವೆ ನಾವು. ಆ ಕತ್ತಲೆ ಏನಿದೆಯಲ್ಲ, ಕಣ್ಣ ಮುಂದಿನ ಕತ್ತಲೆ ಏನಿದೆಯಲ್ಲ, ಆ ಕತ್ತಲೆ ನನ್ನ ಮೂಲ ಸ್ವರೂಪದ ನಿಜ ಸ್ಥಿತಿಯನ್ನು ಮರೆಮಾಚಿಬಿಟ್ಟಿದೆ. ನಾವು ಭಯದಲ್ಲಿ ಬಿದ್ದೇವೆ. ಆ ಭಯದಲ್ಲಿ ಏನೇನೋ ತಿಳಿದದ್ದು ಮಾಡಕತ್ತೇವಿ. ದೇವರು, ಧರ್ಮ ಅಂತ ತಿಳಿದದ್ದು ಮಾಡಕತ್ತೇವಿ.